ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಳಪ್ಪು. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಹನುಮನ ಜನ್ಮಸ್ಥಳ ಅಂಜನಾದ್ರಿಯ ಶ್ರೀ ಆಂಜನೇಯ ಸ್ವಾಮಿಗೆ ಉದ್ಯಮವಿಪ್ಪ ನೀಡಿರುವಂಥ ಆಭರಣಗಳು ಈಗ ವಿವಾದವಾಗಿ ಪರಿಣಮಿಸಿವೆ. ಆಂಜನೇಯ ಸ್ವಾಮಿಗೆ ನೀಡಿರುವಂಥ ಪ್ರಭಾವಳಿಗಳು ಚಕ್ರ ಮತ್ತು ಗದೆ ಸರಿಸುಮಾರು 1.5 kg ಅಂದರೆ 1.4 kgಯಷ್ಟು ತೂಕದ ಬಂಗಾರ ನೀಡುತ್ತೇವೆ ಎನ್ನುವುದು ಅವರ ವಾದ ಮತ್ತು ಅದರ ಮೌಲ್ಯ 2.5 ಕೋಟಿ ಆಗುತ್ತೆ ಅನ್ನುವಂಥ ಮಾತನ್ನು ಶಾಸಕರಾಗಿರುವಂಥ ಗಾಲಿ ಜಯರಾಮ್ ಹೇಳಿದರು. ಹೈದರಾಬಾದ್ ಮೂಲದ ಮಹೇಶ್ವರ್ ರೆಡ್ಡಿ ಅಂದರೆ AMR ಕಂಪನಿಯ ಇಂಡಿಯಾ ಲಿಮಿಟೆಡ್ ಕಂಪನಿಯ ಒಂದು ಪ್ರತಿಷ್ಠಿತ ಕಂಪನಿಯವರು ಕಳೆದ ಮೇ 8ರಂದು ಅಲ್ಲಿ ಆಂಜನೇಯ ಸ್ವಾಮಿಗೆ ದಂಪತಿಗಳು ಬಂದು ಅದನ್ನು ಅರ್ಪಣೆ ಮಾಡಿದರು. ಜಿಲ್ಲಾಡಳಿತ ಅದನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಇರೋದು ಒಟ್ಟು 278 ಗ್ರಾಮು ಬಂಗಾರ ಅನ್ನೋದು ವರದಿಯಾಗಿದೆ. ಇದು ಈಗ ವಿವಾದ ಆಗಿ ಪರಿಣಮಿಸಿದೆ. ಒಂದು ಕಡೆ ಗಾಲಿ ಜನರಡ್ ಹೇಳೋದ್ರ ಪ್ರಕಾರ ಇಲ್ಲಿ ದೇಣಿಗೆ ನೀಡಿದ್ದಾರೆ, ಅದು ಅವರು ಬಿಲ್ಲು ಸಹ ನೀಡಿದ್ದಾರೆ. ಯಾಕಂದರೆ ಹೈದರಾಬಾದ್ನಿಂದ ತಿರುಬಮಲ ಜ್ಯುವೆಲರಿಯಲ್ಲಿ ಅವರು 2.22 ಲಕ್ಷ ರೂಪಾಯಿದ ಮೌಲ್ಯದ ಒಂದು ಬಂಗಾರವನ್ನು ಖರೀದಿಸುವುದಿಲ್ಲ ಮತ್ತು ಅದರ ಮಜೂರಿ ಕೇರಿ ಅವರು ದಾಖಲೆಗಳನ್ನು ನೀಡಿದ್ದಾರೆ. ಈ ಕುರಿತು ಕೊಪ್ಪಳ ಜಿಲ್ಲಾಡಳಿತವು ಸಹ ದಾಖಲೆ ನೀಡಲು ಅವರಿಗೆ ಇತ್ತು ಮತ್ತು ಕೊಪ್ಪಳ ಜಿಲ್ಲಾಡಳಿತ ಅಲ್ಲಿಯೇ ಹುಲಿಗೆಯ ಒಬ್ಬ ಅಕ್ಸಾಲ್ಟರ್ ಅಂತ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಇರೋದು 278 ಬಂಗಾರ ಮಾತ್ರ ಅಂತಿದೆ. ಇದು ಈಗ ಯಾವುದು ಸತ್ಯ ಅನ್ನೋದು ಬಂದಿದೆ. ಆ ಕುರಿತು ಈಗೇನು ಮಾಧ್ಯಮದಲ್ಲಿ ವರದಿ ಮಾಡಿತು, ಏನು AMR ಕಂಪ್ನಿ ಆ ಇನ್ವಾಯ್ಸನ್ನು ಬಿಡುಗಡೆ ಮಾಡಿದ ನಂತರ ಅವರು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಜಿಲ್ಲಾಡಳಿತಕ್ಕೆ ಈಗ ಸಲ್ಲಿಕೆ ಮಾಡ್ತಾರೆ. ಎಲ್ಲ ಅವರು ಟೆಂಪಲ್ ಅಡ್ಮಿನಿಸ್ಟ್ರೇಷನ್ಗೆ ರಿಸೀಟ್ಸು ಇನ್ವಾಯ್ಸು ಎಲ್ಲ ಕೊಟ್ಟಿದ್ದಾರೆ, ನಿನ್ನೆ ಈವ್ನಿಂಗ್ ಕೊಟ್ಟಿದ್ದಾರೆ. ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವರು ಖರೀದಿ ಮಾಡಕ್ಕೆ ಅವರು ಗ್ರಾಮ ಕೊಟ್ಟಿದ್ದೀವಿ ಅಂತ ಅವ್ರದ್ದು ವಾದ ಸರ್. ಅದನ್ನೇ ಅವ್ರು ಕೊಟ್ಟಿರೋದನ್ನು ಪರಿಶೀಲನೆ ಮಾಡ್ತೀವಿ ರೀ. ಈಗ ನಾನು ಹೇಳಕ್ಕೆ ಬರೋಲ್ಲ, ನಾನಾಗಲಿ ನೀವಾಗಲಿ ಇದ್ರಾಗ ಏನಿದೆ ಹೆಂಗಿದೆ ಅಂತ ನಮಗೇನು ಗೊತ್ತಾಗುತ್ತೆ, ನಮಗೆ ನಿಮಗೆ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಕನ್ಫರ್ಮ್ ಆಗೋವರೆಗೂ ಆಗುತ್ತೆ. ಯಾರು ಅಥೆಂಟಿಕ್ ಅದಾರೋ ಅವ್ರ ಕಡೆ ಮಾಡಬೇಕಾಗತ್ತೆ. ಅವರು ಇದೆ ಅಂತ ಹೇಳಿದ್ದಾರೆ, ಅವ್ರು ಯಾರಾದರೂ ಎಕ್ಸ್ಪರ್ಟ್ಸ್ ಹೇಳಬೇಕು. ಅವ್ರು ಫರ್ದರ್ ಬೇರೆ ಕಡೆ ಟೆಸ್ಟ್ ಮಾಡಿಸಿ ಅಂತ ಹೇಳಿ ಟೆಸ್ಟ್ ಮಾಡಿಸೋಣ ಬಿಡಿ, ಏನು ತಪ್ಪೇನಿದೆ. ಕೊಟ್ಟಿದ್ದಾರೆ ನಿನ್ನೆ ಕೊಟ್ಟಿದ್ದಾರೆ. ನಾನು ಪೂರ್ತಿ ನೋಡಿದೆ, ಹೇಳಕ್ಕೆ ಬರೋಲ್ಲ. ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ, ನಮ್ಮ AC-ಗೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಪ್ರಾವಿಷನ್ ಅಂತಲ್ರಿ, ಅವರು ಕೂಡ ಹೇಳ್ತಾ ಇದ್ರು, ನಾವು ಭಾಳ ರೆಪ್ಯೂಟೆಡ್ ಕಂಪ್ನಿಯವರು, ಇಂಥದ್ದು ಅಕ್ರಾಸ್ ಇಂಡಿಯಾ ನಾವು ಸಾಕಷ್ಟು ಡೊನೇಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಏನೋ ಮಿಸ್ಟೇಕ್ ಇದ್ದರೆ ವಿಲ್ ಹೋಲ್ಡ್ ದ್ಯಾಟ್, ಯಾರು ಮಾಡಿಕೊಟ್ಟಿದ್ದಾನೆ ಅವ್ನು ರೆಸ್ಪಾನ್ಸಿಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ಯಾರು ಚೆಕ್ ಮಾಡಿ ಕೊಟ್ಟಿದ್ದಾರೆ ಅದು ಟೆಕ್ನಿಕ್ ಏನೋ ತಪ್ಪಿದೆ ಅಂತ ಅವ್ರ ವಾದ. ಈ ಟೆಕ್ನಿಕಲ್ ಗೊತ್ತಾಗಲ್ಲ, ಲೇಸರ್ ಟೆಕ್ನಾಲಜಿ ಬೇರೆದ್ರಲ್ಲಿ ಮಾಡಿ ಅಂತ. ಅದರಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೋ ಅವ್ರಿಗೆ ಒಪಿನಿಯನ್ ಕಳ್ಸೋಣ ಬಿಡಿ. ನಾನು ನಿನ್ನೆ ಕೂಡ ಹೇಳಿದ್ದೆ, ಅವ್ರಿಗೆ ಬಿಲ್ ಕೇಳಿದ್ದೀವಿ, ಕೊಟ್ಟ ಮೇಲೆ ನಾವು ಮತ್ತೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದೆ. ಅದು ಪರಿಶೀಲನೆ ಮಾಡ್ತಾರೆ. ಏನು ರೀ ಅಲ್ಲ, ಈಗ ನಮ್ಮ ಲೋಕಲ್ ಇದ್ದ ಎಕ್ಸ್ಪರ್ಟೈಸ್ ಪ್ರಕಾರ ನಾವು ಮಾಡಿದ್ದೀವಿ. ನಮ್ಮ ರಾಜ್ಯದಲ್ಲಿ ಬೇರೆ ಕಡೆನೂ ಎಕ್ಸ್ಪರ್ಟೈಸ್ ಇದೆ, ಇದಲ್ಲದೆ ಹರಿಯಾಣದಲ್ಲಿದೆ ಅಂತೆ. ಓಕೆ ರೀ, ಇವನ್ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇವನ್ ಅಟ್ಟಿ ಗೋಲ್ಡ್ ಮೈನ್ ಅವರು ಹರಿಯಾಣ ಕಳಿಸ್ತಾರಂತೆ ಗೋಲ್ಡ್ ಬಾರ್ ಚೆಕ್ ಮಾಡೋದಕ್ಕೆ. ಸೊ ವಿ ಡೋಂಟ್ ಹ್ಯಾವ್ ಎಕ್ಸ್ಪರ್ಟೈಸ್. ಪರಿಶೀಲನೆ ಮಾಡ್ತಾರೆ. ಪಾಪ ಅವ್ರು ಬಿಲ್ ಕೊಟ್ಟಿದ್ದಾರೆ, ನಿನ್ನೆ ಪರಿಶೀಲನೆ ಮಾಡಿಸ್ತಾರೆ. ಪರಿಶೀಲನೆ ಮಾಡಿ ಖಜಾನೆ ಕೊಡ್ತೀವಿ. ಅಲ್ಲಿ ತನಕ ಅಲ್ಲಿ CCTV ಎಲ್ಲಿ ಮಾಡಿಸ್ತಾರೆ, ಹೆಂಗೆ ಮತ್ತೆ ಬೇರೆ ಎಕ್ಸ್ಪರ್ಟ್ ಅಂದ್ರೆ 300 ಗ್ರಾಮ್ ಹೇಳ್ಯಾರ. ಈಗ ಮತ್ತೆ ಬೇರೆ ಅಂದ್ರೆ ರೇಣ ಕಳಿಸ್ತಿರೋ ಬೇರೆ ಲೇಸರ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಹೇಳಿದ್ರು ಅವರು. ಬೇರೆದೆಲ್ಲ ಏನೇನೋ ನೈಟ್ರಸ್ ಆಕ್ಸೈಡು ಏನೇನೋ ಹೇಳ್ತಾರೆ ಬೇರೆದ್ದು. ಆ ಫೀಲ್ಡಲ್ಲಿ ಎಕ್ಸ್ಪರ್ಟೈಸ್ ಇರೋರ ಜೊತೆ ಚರ್ಚೆ ಮಾಡಿಕೊಂಡು ಅವ್ರು ಎಲ್ಲಿ ಚೆಕ್ ಮಾಡಿಸ್ತಾರೆ ಅಲ್ಲಿ ಚೆಕ್ ಮಾಡಿಸ್ತಾರೆ. ನಂತರ ಮಾಧ್ಯಮಗಳು ಬಿಡುಗಡೆ ಮಾಡಿಸ್ತಾರೆ. ಇದು MLA ಏನು ಹೇಳ್ತಾರೆ, ಅಧಿಕಾರಿಗಳೇ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಅವರು ಸ್ಪಷ್ಟೀಕರಣ ಕೊಡೋದು. ನಾನು ಜ್ಯುವೆಲರ್ ಅಲ್ರಿ, ನೀವು ಜ್ಯುವೆಲರ್ ಅಲ್ಲ, ನಿಮಗೂ ಗೊತ್ತಾಗಲ್ಲ, ನನಗೂ ಗೊತ್ತಾಗಲ್ಲ. ಯಾರು ಕೊಟ್ಟಿದ್ದಾರೆ ಅದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಇವನ್ ಅದರ್ಸ್ ಆರ್ ಒಪೈನಿಂಗ್ ಅದೇನೋ ಲೇಸರ್ ಟೆಕ್ನಾಲಜಿ ಒಳಗೆ ತಪ್ಪು ತೋರಿಸ್ತದೆ, ಸರಿಯಾಗಿ ಮಾಡಿಸ್ಬೇಕು ಅಂತ. ಯಾರು ಆ ಫೀಲ್ಡಲ್ಲಿ ಎಕ್ಸ್ಪರ್ಟೈಸ್ ಐತೋ ಅವ್ರ ಕಡೆ ಚೆಕ್ ಮಾಡಿ ಹೇಳ್ತೀವಿ ಬಿಡಿ. ಅವರು ಕೂಡ ಹೇಳಿದ್ದಾರೆ, ನಾವು ಪ್ರತಿಷ್ಠಿತ ಕಂಪ್ನಿ, ಇಂಡಿಯಾದಲ್ಲಿ ಇಂಥ ಭಾಳಷ್ಟು ಕೊಟ್ಟಿದ್ದೀವಿ, ನಾವು ಏನೇ ಯಾರು ನಡುವಿನವ್ರು ಮಿಸ್ಟೇಕ್ ಮಾಡಿದ್ರು ಬೇಕಾದ್ರೆ ಅದಕ್ಕೆ ನಾವು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಂಗೇನಾರ ಇದ್ರೆ ಅವ್ರು ಸರಿ ಮಾಡಿಕೊಡ್ತಾರೆ. ಅವರು ಹೇಳೋ ಪ್ರಕಾರ ಇದು ನಮ್ಮದು ಪ್ರತಿಷ್ಠಿತ ಕಂಪನಿ, ಇಲ್ಲಿ ನಮ್ಮದು ಯಾವುದೇ ಈಗಾಗಲೇ ಬೇರೆ ಬೇರೆ ದೇವಸ್ಥಾನಕ್ಕೆ ನಾವು ದೇಣಿಗೆ ನೀಡ್ತೀವೋ, ಆದರೆ ಇಲ್ಲಿ ಯಾವುದೇ ಇಂಥ ವಿವಾದ ಆಗಿಲ್ಲ. ಆದರೆ ಇಲ್ಲಿ ಯಾಕೆ ಆಗಿದೆ ಅನ್ನೋ ಗೊತ್ತಿಲ್ಲ. ಒಂದು ವೇಳೆ ಇದನ್ನು ಬೇರೆಯವರಿಂದ ಪರೀಕ್ಷೆ ಮಾಡಿ ಮತ್ತು ಲೇಸರ್ ಪರೀಕ್ಷೆ ಮುಖಾಂತರ ಇದರ ತೂಕವನ್ನು ಅಳತೆ ಮತ್ತು ಗುಣಮಟ್ಟವನ್ನು ಅಳತೆ ಮಾಡಿರಿ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿಗಳು ಇದನ್ನು ಮರುಪರಿಶೀಲನೆ ಮಾಡಿ ಅದರ ತೂಕವನ್ನು ಮಾಡ್ತೀವಿ ಮತ್ತು
ದೇಶದ ಪ್ರತಿಷ್ಠಿತ ಕಂಪ್ನಿಗಳಿಂದಲೇ ಅದರ ತೂಕ ಮಾಡಿ ಅದರ ಸರಿಯಾದ ಮೌಲ್ಯವನ್ನು ಕೊಡ್ತೀವಿ. ಯಾಕಂತೇಳಿ ನಾವು ತಜ್ಞರಲ್ಲ, ಈ ತಜ್ಞರ ವರದಿ ಪ್ರಕಾರದಲ್ಲಿ ನಾವು ಕೈಕೊಂಡು ಅದನ್ನು ದಾಖಲೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಇದರಿಂದಾಗಿ ಇದು ಈಗ ತೀವ್ರ ಯಾವುದು ಸತ್ಯ ಅನ್ನೋದು ಬಹಳ ಗಂಭೀರವಾದ ಚರ್ಚೆ ಆಗ್ತಾಯಿದೆ. ಯಾಕಂತೇಳಿದರೆ ಒಂದು ಪ್ರತಿಷ್ಠಿತ ಕಂಪ್ನಿ ನೀಡಿರೋ ಬಂಗಾರ ಅದು ಕಡಿಮೆ ಪ್ರಮಾಣದಲ್ಲಿ ತೂಕದಲ್ಲಿ ವ್ಯತ್ಯಾಸ ಆಗಿದೆ ಅನ್ನುವಂಥದ್ದು ಭಾಳ ಚರ್ಚೆ ಆಗ್ತಾಯಿದೆ. ಆದರೆ ಜಿಲ್ಲಾಡಳಿತ ಅದನ್ನು ತೆಗೆದುಕೊಳ್ಳುವಂಥ ಮೊದಲು ಅದು ಸರಿಯಾದ ತೂಕವನ್ನು ತೆಗೆದುಕೊಂಡು, ಯಾಕಂದರೆ ಅವರು ಖಜಾನೆಗೆ ಇಡಬೇಕು, ಮುಂದೆ ಆ ಖಜಾನೆಯಲ್ಲಿ ಅದು ವ್ಯತ್ಯಾಸವಾದಾಗ ಅದು ಸಹ ಕಷ್ಟ ಆಗ್ತಾಯಿದೆ. ಅಂಥ ಸಂದರ್ಭದಲ್ಲಿ ಅವರು ತೆಗೆದುಕೊಳ್ಳುವ ನಿರ್ಧಾರ ಈಗ ವಿವಾದವಾಗಿದೆ. ಈ ಕುರಿತು ಕೊಪ್ಪಳದ ಸಂಸದರಾಗಿರುವಂಥ ರಾಜಶೇಖರ್ ಹಿಟ್ನಾಳ್ ಅವರು ಹೇಳೋ ಪ್ರಕಾರ ಇಲ್ಲಿ ನಾವು ಇದನ್ನು ಆಂಜನೇಯ ಸ್ವಾಮಿ ಮತ್ತು ಕಂಪ್ನಿ ನೀಡಿರುವುದು ಅದನ್ನು ಅವ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಆದರೆ ಮಧ್ಯಸ್ಥಿಕೆ ಯಾಕೆ ಜಾನ್ ರೆಡ್ಡಿ ಅವರು ಹೋದರು ಅನ್ನೋದು ಒಂದು ಕಡೆ, ಜೊತೆಗೆ BJP ಸುಳ್ಳು ಹೇಳ್ತಾರೆ, ದೇವರ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅವರು ಆಂಜನೇಯ ಸ್ವಾಮಿ ಕೊಟ್ಟಾರ, ಜಿಲ್ಲಾಡಳಿತ ಅದನ್ನು ತಗೊಂಡಾರ, ಜಿಲ್ಲಾಡಳಿತ ಅದು ಸ್ಪಷ್ಟ ಕೊಡ್ತಾರ. ಅವ್ರು ಕೊಟ್ಟದ್ದು ಕರೆಕ್ಟ್ ಐತೋ, ನಕಲಿ ಐತೋ, ಎಷ್ಟು % ಗೋಲ್ಡ್ ಐತೋ, ತಾಮ್ರ ಎಷ್ಟು ಐತೋ, ಅವ್ರದ್ದು ಒಂದೇ ಅಲ್ಲ. BJP ಅವ್ರು ಹೇಳ್ತಕ್ಕಂಥ ಮಾತಿಗೆ ಯಾವ ಸತ್ಯನೇ ಇರಲ್ಲ. ಯಾವದವ ಈಗ ನಾನು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದ್ರೆ ಅವ್ರು ಎಲೆಕ್ಷನ್ ಏನೇನು ಆಶ್ವಾಸನೆ ಕೊಟ್ಟಿದ್ರು ಓಸು ಗೊತ್ತದವ, ಹೌದಾ? ಅವರು ಈಗ 2 BHK ಮನೆ ಕಟ್ಸಿಕೊಡ್ತಂದಿದ್ರು ಜನರಿಗೆ ಗೆದ್ರೆ. ಎಲ್ಲಿ ಕಟ್ಟ್ಯಾರ? ಅವ್ರದ್ದು ಸ್ವಂತ ಮನೆ ಗಂಗಾವತಿಯಾಗ ಇಲ್ಲ, ಮಂದಿ ಮನೆ ದೂರ ಹೋಗಿ ಇದನ್ನು ಹೇಳ್ತಾರೆ. ಅದನ್ನು 2 ದಿವಸ ನೀವು ಎಲ್ಲ ಮಾಧ್ಯಮದವರು 2.5 ಕೋಟಿ ರೂಪಾಯಿ ಓಡಿಸಿದ್ರಿ. ಅದು ಏನು ಸತ್ಯ ಅಲ್ಲ, DC ಅವ್ರು ಹೇಳ್ತಾರೆ, ಅದನ್ನ ತಗೊಂಡು ನೀವು ಜನರಿಗೆ ಸತ್ಯತೆ ತಿಳಿಸ್ಬಿಡ್ರಿ. ಈಗ ನಾನೇನು ಹೇಳಿ ಕೊಟ್ಟಾರ, ಅವರು ಆಂಜನೇಯ ಸ್ವಾಮಿ ಕೊಟ್ಟಾರ, ಹೌದಾ? ಏಟು ಕೊಟ್ಟಿವಂತ ಅವ್ರು ಹೇಳ್ಯಾರ. ನಾನು ಅದ್ರ ಬಗ್ಗೆ ಕೇಳಿದ್ದೀನಿ. ಅದರ ಒಂದೇನು ದಾನ ಕೊಟ್ಟಿರೋಂಥ ಕಂಪ್ನಿಯವ್ರು ಯಾರೂ ಕೂಡ ಅದ್ರ ಬಗ್ಗೆ ಏನಂತ ಹೇಳಿಲ್ಲ. ಅವರು ಮುಕ್ತವಾಗಿ ಅವ್ರ ಮನಸ್ಸಿಗೆ ಎಷ್ಟಾಗಿತ್ತು ಕೊಟ್ಟಿದ್ದಾರೆ. ಅವ್ರು ಯಾರು ಕೂಡ ನಾವು ಹಿಂಗೆ ಕೊಟ್ಟಿವಿ, ಇಷ್ಟೇ ಅಮೌಂಟಿನ ವ್ಯಾಲ್ಯೂ ಕೊಟ್ಟಿವಿ ಅಂತ ಹೇಳಲ್ಲ. ಅವ್ರಿಗೇನು ಶಕ್ತಿ ಆಗೈತೆ, ಅವ್ರಿಗೇನು ಒಳ್ಳೇದು ಅನಿಸುತ್ತೆ, ಅವ್ರು ಆಂಜನೇಯ ಕೊಟ್ಟಿದ್ದಾರೆ. ನಾವು ಏನೋ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಕೂಡ ನೋವಾಗೋದು ಬೇಡ. ಈಗ ಕೊಡಾರ ಅವರು, ನಾವು ಏನು ಕೊಟ್ಟಿವಂತ ಅವ್ರು ಹೇಳ್ಬೇಕು. ನಡಕ್ಕೆ ಇವ್ರದ್ದೇನು ಇಷ್ಟು ಕೊಡಿಸಿವಿ ಅಂತ ಯಾಕೆ ಹೇಳಬೇಕು? ಈಗ ಕೆಲವಿಷ್ಟನ್ನ ನಾವು ಅದನ್ನೇ ಹೇಳ್ತಾ ಇರೋದು. BJP ಅವರು ಧಾರ್ಮಿಕ ಸ್ಥಳವನ್ನು ಪ್ರಚಾರಕ್ಕೆ ಬಳಸ್ಕೊಂತಾರ, ಅದು ಬಳಸ್ಯಾನಂತೆ ಕೆಲಸ ಮಾಡಬಾರ್ದು. ಅದು ಕೊಡೋದು ಇವತ್ತು ಭಾಳಷ್ಟು ಜನ ದಾನ ಕೊಡ್ತಾರೆ, ಭಾಳಷ್ಟು ಜನ ಎಲ್ಲ ದೇವಸ್ಥಾನ, ಗುಲ್ಗಮ್ಮ ದೇವಸ್ಥಾನ ಕೊಡ್ತಾರೆ, ಅಂಜನಾದ್ರಿ ಕೊಡ್ತಾರೆ, ಭಾಳಷ್ಟು ಜನ ದಾನ ಕೊಡ್ತಾರೆ. ಯಾರು ಬಂದು ಅದನ್ನು ಪ್ರಚಾರ ಮಾಡ್ಕೊಂತಾರೆ? ಈಗ ಯಾರೋ ಒಬ್ಬ ವ್ಯಕ್ತಿ ಬಂದು ದಾನ ಕೊಡ್ತಾನಂದರೆ ಅದು ಎಷ್ಟು ಕ್ಯಾರೆಕ್ಟ್ ಐತಿ, ಏನೈತಿ ಅಂತ ಯಾರೂ ಕೂಡ ಪ್ರಶ್ನೆ ಮಾಡಲ್ಲ. ಅದು ಅವ್ನ ಭಕ್ತಿ, ಅವ್ರ ಭಕ್ತಿ. ಅದು ಅವ್ರು ಬಂಗಾರ ಕೊಡಲಿ, ಹಿತ್ತಾಳಿ ಕೊಡಲಿ, ಬೆಳ್ಳಿ ಕೊಡಲಿ, ಅದು ಅವ್ರ ಭಕ್ತಿಯಿಂದ ಕೊಟ್ಟಿರ್ತಾರೆ. ಅದನ್ನು ನಾವು ನೀವು ಇಷ್ಟೇ ಕೊಡು, ಹಿಂಗೆ ಯಾಕೆ ಕೊಟ್ಟು ಅಂತ ಪ್ರಶ್ನೆ ಮಾಡಲ್ಲ. ಅದನ್ನು ಮುಂದಿರುತ್ತೆ, ಅವಕಾಶ ಇರುತ್ತೆ ಅದಕ್ಕೆ. ಯಾವಾಗ ಕೇಳಿ ಏನಾಗುತ್ತೆ, ಒನ್ಸ್ ನಾವು ಬಂಗಾರ ಕರಗಿಸ್ಬೇಕಾದಾಗ ಅದನ್ನು ಚೆಕ್ ಮಾಡ್ತಾರೆ. ಬಂಗಾರ ಹೋಗ್ಬೇಕಾದಾಗ ಅದನ್ನ ಚೆಕ್ ಮಾಡಿ ಅದನ್ನ ಕಳಿಸ್ತಾರೆ. ಅದು ಪ್ರೊಸೀಜರ್. ಆ್ಯಕ್ಚುಲಿ ಯಾವ ಕೂಡ ದೇವಸ್ಥಾನದಲ್ಲಿ ಪರ್ಮಿಷನ್ ಇಲ್ಲದೆ ಕರಗಿಸಲ್ಲ. ಆಮೇಲೆ ಕಡೆ ಅವ್ರು ಕೊಟ್ಟಾರಂತ ತಕ್ಷಣ ಟೆಸ್ಟ್ ಮಾಡಿ ತಗೊಂತೀವಿ ಅಂತ ನಾನು ಅನ್ನೋಕ್ಕಾಗಲ್ಲ. ಅದು ಅವ್ನ ಭಕ್ತಿ. ಅವ್ರು ಹಿತ್ತಾಳಿನೇ ಕೊಟ್ಟಿದ್ರಂಕ ಏನು ಬೇಡ ಅನ್ನಕ್ಕೆ ಬರ್ತೈತ? ಅದೇ ಖಜಾನೆ ಕಳಿಸ್ಬೇಕಾದ ಹೊತ್ನಾಗ ಖಜಾನೆಗೆ ಏನಿರುತ್ತೆ ಅದು ಐಟಮ್ನೇ ಕಳಿಸಿರ್ತಾರೆ. ಅವ್ರು ಕರಗಿಸಲ್ಲ. ಯಾವುದೇ ವಸ್ತುನೂ ದೇವಸ್ಥಾನದಲ್ಲಿ ಕರಗಿಸ್ಬೇಕಾದಾಗ ಪರ್ಮಿಷನ್ ತಗೊಂತಾರೆ. ಅವಾಗ ಅದನ್ನ ವ್ಯಾಲ್ಯೂ ಲೆಕ್ಕ ಹಾಕ್ತಾರೆ. ಯಾವಾಗ ಒಮ್ಮೆ ಕರಗಿಸೋಕೆ ಹೋಗ್ಬೇಕಾದಾಗ ಅದನ್ನೆಲ್ಲ ಟೆಸ್ಟ್ ಮಾಡ್ತಾರೆ, ಟೆಸ್ಟ್ ಮಾಡಿ ಕಳಿಸ್ತಾರೆ. ಅದು ಪ್ರೊಸೀಜರ್. ಒಟ್ಟಾರೆ ಹೇಳೋದಾದರೆ ಈಗ ವಿವಾದವಾಗಿದೆ. ಈ ವಿವಾದಕ್ಕೆ ಅಂತ್ಯ ಆಡಬೇಕಾದ್ರೆ ಒಂದು, ಈಗ AMR ಕಂಪ್ನಿಯವರು ಹೇಳೋ ಪ್ರಕಾರ ಒಂದು ವೇಳೆ ಅವರು ನೀಡುವಂಥ ದಾಖಲೆಗಳಲ್ಲಿ ಅಥವಾ ಇದು ತಜ್ಞರ ವರದಿಯಲ್ಲಿ ಅದೇನಾದರೂ ವ್ಯತ್ಯಾಸ ಕಂಡು ಬಂದರೆ ಅದನ್ನೇನು ಆಭರಣ ತಯಾರಿಸಿದರೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅನ್ನೋದು ಅವ್ರ ವಾದ ಆಗಿದೆ. ಆದರೆ ಇಲ್ಲಿ ಎಲ್ಲಿ ತಪ್ಪಿದೆ, ಏನು ಜಿಲ್ಲಾಡಳಿತ ತಪ್ಪಿದೋ ಅಥವಾ ಕಂಪ್ನಿಯಿಂದ ತಯಾರಿಸಿದವರು ತಪ್ಪಿದೋ ಅಥವಾ ಕಂಪ್ನಿಯೇ ಹೇಳಿದೆ, ಈ ಎಲ್ಲವೂ ಕುರಿತು ಸತ್ಯ ಹೊರಬೇಕಾದರೆ ಆದಷ್ಟು ಬೇಗನೆ ಈ ಕುರಿತು ಸಮೀಕ್ಷೆಯಾಗಿ ಪರಿಶೀಲನೆ ಮಾಡಿ ವಸ್ತುನಿಷ್ಠ ವರದಿ ಹೊರಬರಬೇಕಾಗಿದೆ ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.